ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮತ್ತೆ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಇದರ ಪರಿಣಾಮ ಕನ್ನಂಬಾಡಿ ಕಟ್ಟೆಗೆ ಅಪಾರ ಪ್ರಮಾಣದ ನೀರು ಒಳಹರಿವು ಹೆಚ್ಚಾಗ್ತಾ ಇದೆ. ಕಾವೇರಿ ನದಿ ಭೋರ್ಗರೆದು ಹರಿತಾ ಇದೆ. ಕೊಡಗು ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಲ್ಲೂ ಸಹ ವರ್ಣದೇವ ನಾನಾ ಅವಾಂತರಗಳನ್ನ ಸೃಷ್ಟಿ ಮಾಡಿದ್ದಾನೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮತ್ತೆ ಮಳೆ. ಕೆಆರ್ಎಸ್ನಿಂದ 50,000 ಕ್ಯೂಸೆಕ್ ನೀರು ಬಿಡುಗಡೆ. ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತದಿಂದ ಎಚ್ಚರಿಕೆ. ಜೂನ್ ತಿಂಗಳಲ್ಲಿ ಹಳೆ ಮೈಸೂರು ಭಾಗದ ಜೀವನಾಡಿಯಾದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟು ಭರ್ತಿಯಾಗುವ ಮೂಲಕ ಹೊಸ ಇತಿಹಾಸವನ್ನು ಬರೆದಿದೆ. ಇದೀಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮತ್ತೆ ಮುಂಗಾರು ಮಳೆ ಅಬ್ಬರಿಸ್ತಾ ಇರೋ ಹಿನ್ನೆಲೆಯಲ್ಲಿ ಕನ್ನಂಬಾಡಿ ಕಟ್ಟೆಗೆ 44,238 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಕೆಆರ್ಎಸ್ ಡ್ಯಾಂಗೆ 44,238 ಕ್ಯೂಸೆಕ್ ನೀರು ಹರಿದು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಡ್ಯಾಂನಿಂದ 50,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ ಮಂಡ್ಯ ಜಿಲ್ಲಾಡಳಿತ ನದಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳದಲ್ಲಿರೋದರ ಜೊತೆಗೆ ಆಸ್ತಿ ಪಾಸ್ತಿ ಜಾನುವಾರುಗಳ ರಕ್ಷಣೆಯ ಸಂಬಂಧ ಅಲರ್ಟ್ ಘೋಷಣೆ ಮಾಡಿದೆ. ಇದಲ್ಲದೆ ಕಾವೇರಿ ನದಿ ಪಾತ್ರದಲ್ಲಿರುವ ಪ್ರವಾಸಿ ತಾಣಗಳಿಗೂ ಕೂಡ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮುಂದುವರೆದ ಮಳೆ ಆರ್ಭಟ. ಭಾಗಮಂಡಲದ ತ್ರಿವೇಣಿ ಸಂಗಮ ಮತ್ತೆ ಮುಳುಗಡೆ. ಕೊಡಗು ಜಿಲ್ಲೆಯಲ್ಲಿ ವಾಯು ವರುಣನ ಆರ್ಭಟ ಹೆಚ್ಚಾಗ್ತಿದ್ದು ಗುಡ್ಡಗಾಡು ಹಾಗೂ ನದಿ ಪಾತ್ರದ ಜನರಲ್ಲಿ ಆತಂಕ ಮನೆ ಮಾಡ್ತಿದೆ. ಈ ನಡುವೆ ಜಿಲ್ಲೆಯ ನಾನಾ ಭಾಗಗಳಲ್ಲಿ ಗಾಳಿ ಮಳೆಯ ಅವಾಂತರಗಳು ಮುಂದುವರಿತಾ ಇದೆ. ಬ್ರಹ್ಮಗಿರಿ ತಪ್ಪಲಿನಲ್ಲಿ ಭಾರೀ ಮಳೆ ಸುರಿತಾ ಇದ್ದು ಭಾಗಮಂಡಲದ ತ್ರಿವೇಣಿ ಸಂಗಮ ಮತ್ತೆ ಮುಳುಗಡೆಯಾಗಿದೆ. ಇದೇ ರೀತಿ ಮತ್ತಷ್ಟು ಮಳೆ ಮುಂದುವರೆದ್ರೆ ನಾಪೊಕ್ಲು ಭಾಗಮಂಡಲ ಹಳೆ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆ ಇದೆ. ಸೋಮವಾರಪೇಟೆ ತಾಲೂಕಿನ ಹಾನಗಲ್ ಗ್ರಾಮದಲ್ಲಿ ಭಾರೀ ಮಳೆಯ ಗಾಳಿಗೆ ಮನೆಯೊಂದು ಕುಸಿದು ಬಿದ್ದಿದೆ. ಕಾರ್ಮಿಕ ಮಹಿಳೆಯೊಬ್ಬರು ಮೃತಪಟ್ಟು ಮಕ್ಕಳು ಮತ್ತು ಆಕೆಯ ಸಹೋದರರು ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ಹಾನಗಲ್ಲು ಗ್ರಾಮದ ಗಣಪತಿ ದೇವಸ್ಥಾನದ ಸಮೀಪದಲ್ಲಿರುವ ಸುಷ್ಮಾ ಎಂಬುವರ ಕುಸಿದ ಮನೆಯ ಅಡಿಯಲ್ಲಿಯೇ ಸಿಲುಕಿ ಉಸಿರು ಚೆಲ್ಲಿರುವ ಮಹಿಳೆಯಾಗಿದ್ದಾರೆ. ಇವರ 3 ಮಕ್ಕಳಿಗೆ ಹಾಗೂ ಸಹೋದರರು ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮನೆಯಲ್ಲಿ ಮಲ್ಕೊಂಡಿದ್ದೀವಿ. 5:15ಗೆ ಮನೆ ಮೇಲಿಂದ ಬಿತ್ತು. ನಾವೆಲ್ಲರೂ ಬೆಳಗ್ಗೆ ಮಲ್ಕೊಂಡಿದ್ದೀವಿ. ಎಷ್ಟು ಜನ ಇದ್ರಿ ಮನೇಲಿ? ಏನು ಮಳೆ? 5 ಜನ ಇದ್ದೀವಿ. ಮಳೆ ತುಂಬ ಇತ್ತು ಅಲ್ಲಿ ಉತ್ತರ ಕರ್ನಾಟಕ. ನನಗೆ 1 ವರ್ಷ ಆಯಿತು. ನಮ್ಮ ಅಕ್ಕ ಅವರು 2 ವರ್ಷ ಆಯಿತು. ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಅವರು ಇಟಾಚಿ ಆಪರೇಟರ್. ಅವ್ರೇನೋ ತೋಟದಲ್ಲಿ ಕೆಲಸ ಮಾಡ್ತಾರೆ. ಮಳೆ ಜೋರಿತ್ತು. ಬಾಡಿಗೆ ಮನೆ ಸರ್. ಒಂದು 5ರಿಂದ 5:15 ಆಗಿರ್ಬೋದು. ಇದು ಜೋರು ಮಳೆ ಗಾಳಿ ಇತ್ತು. ಅದು ಮನೆ ಕುಸಿತು ಅವ್ರ ಅಕ್ಕ ಅಲ್ಲೇ ತೀರೋಗಿದ್ದಾರೆ. ಅವ್ರ ತಮ್ಮನಿಗೆ ಏಟಾಗಿದೆ. 3 ಮಕ್ಕಳಿಗೆ ಸಣ್ಣವರು. ಅವ್ರಿಗೇನಾಗಲಿಲ್ಲ ಸರ್. ಇವರು ಡ್ರೈವಿಂಗ್ ಕೆಲಸ ಮಾಡ್ತಿದ್ರು ತಮ್ಮ ಅವರು ಭಾವ ಊರಿಗೆ ಹೋಗಿದ್ರು. ಇದು ಅವ್ರ ಅಕ್ಕ ತೋಟ ಕೆಲಸ ಮಾಡ್ತಾಯಿದ್ರು. ಹಳೆ ಮನೆ. ಅದೇ ಅಕ್ಕ ಇದು ತೋಟ ಕೆಲಸ, ಇವರು ಡ್ರೈವಿಂಗ್ ಮಾಡ್ತಿದ್ರು. ಅವರು ಇಟಾಚಿ ಕೆಲಸ. 5ರಿಂದ 5:15 ಆಗಿರೋದು ಬೆಳಗಿನ ಜಾವ. ಇನ್ನು ಗಾಳಿ ಮಳೆಯಿಂದಾಗಿ ಕೊಡಗಿನ ಹಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಅದರಲ್ಲೂ ಜಿಲ್ಲಾ ಕೇಂದ್ರ ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆಗೂ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ರಾತ್ರಿಯಿಂದ ರೋಗಿಗಳು ವಿದ್ಯುತ್ ಇಲ್ಲದೆ ಕತ್ತಲಿನಲ್ಲಿಯೇ ದಿನವನ್ನು ದೂಡಿದ್ದಾರೆ. ಅಲ್ಲದೆ ಕೆಲ ರೋಗಿಗಳು ಪರದಾಟ ನಡೆಸಿದ್ದಾರೆ. ಕತ್ತಲೆಯ ಕೂಪದಲ್ಲಿಯೇ ಟಾರ್ಚ್ ಅನ್ನು ಹಿಡಿದು ಅಲ್ಲಿನ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಣೆ ಮಾಡಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆ. ದೂದಗಂಗಾ ನದಿ ಮೂಲಕ ಕೃಷ್ಣಾ ನದಿಗೆ ನೀರು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ ಸುರಿತಾ ಇರುವ ಪರಿಣಾಮ ಮಹಾರಾಷ್ಟ್ರದ ಜಲಾಶಯಗಳು ಭರ್ತಿ ಹಂತ ತಲುಪಿದೆ. ಕೊಲ್ಲಾಪುರ ಜಿಲ್ಲೆಯ ರಾಧಾನಗರ ಜಲಾಶಯ ಸಂಪೂರ್ಣ ಭರ್ತಿಯಾದ ಹಿನ್ನೆಲೆಯಲ್ಲಿ ದೂದಗಂಗಾ ನದಿ ಮೂಲಕ ಕೃಷ್ಣಾ ನದಿಗೆ 10,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. 8.5 ಟಿಎಂಸಿ ಸಾಮರ್ಥ್ಯದ ರಾಧಾನಗರಿ ಜಲಾಶಯದಿಂದ 4 ಗೇಟ್ಗಳ ಮೂಲಕ 10,000 ಕ್ಯೂಸೆಕ್ ನೀರು ದೂದಗಂಗಾ ನದಿಗೆ ಬಿಡುಗಡೆಯಾಗಿದೆ. ಹೆಚ್ಚಿನ ನೀರು ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಹಾಗೂ ಚಿಕ್ಕೋಡಿ ತಾಲೂಕಿನ ದೂದಗಂಗಾ ನದಿ ತೀರದ ಜನರು ದೂದಗಂಗಾ ನದಿ ಪಾತ್ರಕ್ಕೆ ಇಳಿಯದಂತೆ ತಾಲೂಕು ಆಡಳಿತದಿಂದ ಸೂಚನೆ ಕೊಡಲಾಗಿದೆ. ಇನ್ನು ಕೃಷ್ಣಾ ನದಿಗೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬ್ಯಾರೇಜ್ ಬಳಿ 58,000 ಕ್ಯೂಸೆಕ್ ನೀರು ಒಳಹರಿವು ದಾಖಲಾಗಿದೆ. ಕಾಫಿನಾಡು ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಿಂದ ಅಕ್ಷರಶಃ ಜಲಾವೃತಗೊಂಡಿದೆ. ಶೃಂಗೇರಿ ಭಾಗದಲ್ಲಿ ನಿರಂತರ ಮಳೆ ಸುರಿತಾ ಇದ್ದು ತುಂಗಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಶೃಂಗೇರಿಯ ಶಾರದಾಂಬೆಯ ಪಾರ್ಕಿಂಗ್ ಲಾಟ್ಗೆ ಹೋಗುವ ಮಾರ್ಗ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ನದಿ ಯಾವುದು ರಸ್ತೆ ಯಾವುದು ಅಂಥೇಳಿ ತಿಳಿಯದಂತಾಗಿದೆ. ನದಿಯ ಇಕ್ಕೆಲಗಳಲ್ಲಿ ಹೊಲಗದ್ದೆಗಳಲ್ಲಿ ತೋಟಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಮಲೆನಾಡಿನಲ್ಲಿ ನೆರೆಭೀತಿ ಆವರಿಸಿದೆ. ಕಾಫಿನಾಡ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಮಲೆನಾಡಿಗರ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಅದರಲ್ಲೂ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಸುತ್ತಮುತ್ತ ಸುರಿಯುತ್ತಿರುವಂತಹ ನಿರಂತರ ಮಳೆಯಿಂದಾಗಿ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ರಸ್ತೆ ಯಾವುದು ನದಿ ಯಾವುದು ಅನ್ನೋದು ಸಹ ಗೊತ್ತಾಗದಲ್ಲೇ ಇರುವಂತಹ ಮಟ್ಟಕ್ಕೆ ತುಂಗಾ ನದಿ ನೀರು ಈಗಾಗಲೇ ಹೊರಭಾಗದಲ್ಲಿ ನುಗ್ತಾ ಇರುವಂಥದ್ದು. ನಾನೀಗ ಆ ರೀತಿಯಾದಂಥ ಒಂದು ಸ್ಥಳದಲ್ಲಿ ಇದ್ದೀನಿ. ನೋಡ್ಬೋದು, ಇದು ಶಾರದಾಂಬೆ ದೇವಸ್ಥಾನದ ಆಸುಪಾಸಿನ ಪರಿಸ್ಥಿತಿ. ಅಂತಂದರೆ ಕಳೆದ 4-5 ದಿನಗಳಿಂದನೂ ಕೂಡ ಶೃಂಗೇರಿ ಸುತ್ತಮುತ್ತ ಅದರಲ್ಲೂ
ಏನು ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಕೆರೆಕಟ್ಟೆ ಏನಿದೆ, ಆ ಕೆರೆಕಟ್ಟೆ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಈಗಾಗಲೇ ಆ ತುಂಗಾ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಪೊಲೀಸ್ ಇಲಾಖೆ ಈ ಒಂದು ಮಾರ್ಗವನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಆದರೆ ಈಗಾಗಲೇ ಶೃಂಗೇರಿಯ ಏನು ಪಾರ್ಕಿಂಗ್, ಗಾಂಧಿ ಮೈದಾನದ ಪಾರ್ಕಿಂಗ್ ಲಾಟ್ ಏನಿದೆ, ಆ ಪಾರ್ಕಿಂಗ್ ಲಾಟ್ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಹಾಗಾಗಿ ಬಂದಂಥ ಪ್ರವಾಸಿಗರು ಕೂಡ ನಿರಂತರವಾಗಿ ಸುಳಿತಿರುವಂಥ ಮಳೆಯಿಂದಾಗಿ ಸಾಕಷ್ಟು ಒಂದು ರೀತಿ ತೊಂದರೆಗೀಡಾಗಿರುವಂಥದ್ದು. ಅಷ್ಟೇ ಅಲ್ಲದೆ ತುಂಗಾ ನದಿಯ ಒಂದು ಅಬ್ಬರಕ್ಕೆ ನದಿಯ ಇಕ್ಕೆಲಗಳಲ್ಲಿ ಇರುವಂಥ ಹೊಲ ಗದ್ದೆ ತೋಟಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಒಂದು ಕಡೆ ಆದರೆ ಏನು ತುಂಗಾ ನದಿಯ ಪಾರ್ಕಿಂಗ್ ಲಾಟ್ ಪಕ್ಕದಲ್ಲಿರುವಂಥ ಕೆಲ ಏರಿಯಾಗಳ ಮನೆ ಹತ್ರಕ್ಕೂ ಕೂಡ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಹಾಗಾಗಿ ಈ ವರ್ಷ ಜನವರಿಂದನೂ ಕೂಡ ಶೃಂಗೇರಿಯಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವಂಥದ್ದು. ಮಲೆನಾಡಲ್ಲಿ ಏನು ಮಳೆ ಅಂದರೆ ವಾಡಿಕೆ ಮಳೆ ಏನಿತ್ತು, ಆ ವಾಡಿಕೆ ಮಳೆಗಿಂತ 56% ಹೆಚ್ಚು ಬೇಸಿಗೆಯಲ್ಲೇ ಮಳೆ ಸುರಿದಿತ್ತು. ಇದೀಗ ಮಳೆಗಾಲದಲ್ಲಿ ಮತ್ತೆ ನಿರಂತರವಾಗಿ ಮಳೆ ಸುರಿಯುತ್ತಿರೋದ್ರಿಂದ ಮಲೆನಾಡಿನ ಜನಜೀವನ ಒಂದು ರೀತಿ ಕಂಗಾಲಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಕೇವಲ ಶೃಂಗೇರಿ ತಾಲೂಕು ಅಷ್ಟೇ ಅಲ್ಲದೆ ಅತ್ಯಂತ ಹೆಚ್ಚು ಮಳೆ ಬೀಳುವಂಥ ಮೂಡಿಗೆರೆ ಆಗ್ಬೋದು, ಎನ್ನಾರ್ಪುರ, ಕಳಸ, ಕೊಪ್ಪ ಈ 5 ತಾಲೂಕಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿಯುತ್ತಿರೋದ್ರಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರುವಂಥದ್ದು. ಒಂದು ಕಡೆ ಕಾಫಿಗೂ ಕೂಡ ಈಗಾಗಲೇ ಕೊಳೆ ರೋಗದ ಭೀತಿ ಆವರಿಸಿರುವಂಥದ್ದು. ಅಡಿಕೆಗೂ ಕೂಡ ಹಳದಿ ಎಲೆ ರೋಗದ ನಡುವೆ ಮತ್ತೆ ಅದಕ್ಕೂ ಕೂಡ ಕೊಳೆ ರೋಗದ ಭೀತಿ ಆವರಿಸ್ತಿರೋದ್ರಿಂದ ಈಗಾಗಲೇ ಮಲೆನಾಡಿನ ಪ್ರಮುಖ ವಾಣಿಜ್ಯ ಬೆಳೆಗಳ ಬೆಳೆಗಾರರು ಕೂಡ ಆತಂಕಕ್ಕೀಡಾಗಿರುವಂಥದ್ದು. ಯಾಕೆಂದರೆ ಕಳೆದ 2019ರಿಂದನೂ ಕೂಡ ಮಲೆನಾಡಲ್ಲಿ ಇದೇ ರೀತಿ ನಿರಂತರವಾಗಿ ಮಳೆ ಸುರಿಯುತ್ತಿರುವಂಥದ್ದು. ಒಟ್ನಲ್ಲಿ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಹತ್ತಾರು ಅವಾಂತರಗಳು ಸೃಷ್ಟಿಯಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.